ಓಕೆ ಸರ್ ನಮಸ್ತೆ ಸರ್. ಜಿಲ್ಲಾ ಮದಕನಾಯಕ ವಿದ್ಯಾಸಂಸ್ಥೆ ಚಿತ್ರದುರ್ಗ ಇವರ ಅಡಿಯಲ್ಲಿ ನಡೀತಿರುವಂಥ ಶ್ರೀ ಎ ಭೀಮಪ್ಪ ನಾಯಕ ಸಂಯುಕ್ತ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ರಾಷ್ಟ್ರ ಮಟ್ಟದ ಖೇಲೋ ಇಂಡಿಯಾ ಟ್ರೈಬ್ಸ್ ಕ್ರೀಡಾಕೂಟಕ್ಕೆ ಕರ್ನಾಟಕ ಟೀಮ್ ವತಿಯಿಂದ ಆಯ್ಕೆಯಾಗಿದ್ದಾರೆ ಸರ್. 7 ಜನ ಮೆಂಬರ್ಸ್ಗಳು ನಮ್ಮ ವಿದ್ಯಾರ್ಥಿನಿಯರು ಟೀಮ್ ಮೆಂಬರ್ಸಾಗಿ ಕರ್ನಾಟಕದ ಟೀಮ್ ಮೆಂಬರ್ಸಾಗಿ ಆಡ್ತಾ ಇದ್ದಾರೆ ಸರ್. ಇದಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಸಂದೀಪ್ ಸರ್ ಅವರಿಗೆ ಶುಭ ಹಾರೈಸಿದ್ದಾರೆ ಸರ್. ಹಾಗೆ ಅವರ ಕಾರ್ಯದರ್ಶಿಗಳು ಕೂಡ ಶುಭ ಹಾರೈಕೆ ಮಾಡಿದ್ದಾರೆ ಸರ್. ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಹಾಗೆ ಸಿಬ್ಬಂದಿ ವರ್ಗದವರು ಹಾಗೆ ನಮ್ಮ ಕಾಂಪೌಂಡಿನಲ್ಲಿರುವಂಥ ಎಲ್ಲ ಶಾಲಾ ಕಾಲೇಜಿನ ಸಿಬ್ಬಂದಿ ವರ್ಗದವರು ಕೂಡ ಈ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಯನ್ನು ಕೋರಿದ್ದಾರೆ ಸರ್. ನಮ್ಮ ಶಾಲೆಯ ಮಕ್ಕಳು ಫಸ್ಟು ನಮ್ಮ ಇಲ್ಲಿ ಚಿತ್ರದುರ್ಗದಲ್ಲಿರುವಂತಹ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಂತರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಗೆದ್ದು ಡಿವಿಷನ್ ಕ್ರೀಡಾಕೂಟಕ್ಕೆ ಶಿವಮೊಗ್ಗಕ್ಕೆ ಹೋಗಿದ್ದು ಸರ್. ಶಿವಮೊಗ್ಗದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿ ಉತ್ತಮ ಪ್ರದರ್ಶನವನ್ನು ನೀಡಿದ್ದಕ್ಕೆ ಇವತ್ತು ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವರಿಗೆ ಅವಕಾಶ ಕಲ್ಪಿಸಿಕೊಂಡಿದೆ ಸರ್. ಆ ಕಾರಣದಿಂದ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಆಡಿ ಇಲ್ಲಿ ನಮ್ಮ ಶಾಲೆಯ ಮತ್ತು ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹಬ್ಬಿಸ್ಲಿ ಅಂತ ಈ ಮುಖಾಂತರ ಕೇಳ್ತೀವಿ ಸರ್. ಈಗ ನಾವು ಇಲ್ಲಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಬೇಕಾಗುತ್ತೆ ಸರ್. ಆ ಕ್ರೀಡಾಕೂಟಗಳು ಕೇರಳದ ತ್ರಿವೇಂದ್ರಂನಲ್ಲಿ ಆಯೋಜನೆ ಆಗಿದೆ ಸರ್. ಅಲ್ಲಿಂದ ನಮ್ಮ ಎಲ್ಲ ನಮ್ಮ ಕರ್ನಾಟಕದ ತಂಡ ಅಸೆಂಬಲ್ ಆಗಿ ನಾವು ಕೇರಳಕ್ಕೆ ಟ್ರಾವೆಲ್ ಮಾಡಬೇಕಾಗುತ್ತೆ ಸರ್. ಕೇರಳದಲ್ಲಿ ನಮ್ಮ ಎಲ್ಲ ರಾಷ್ಟ್ರದ ಎಲ್ಲ ತಂಡಗಳು ಕೂಡ ರಾಜ್ಯದ ತಂಡಗಳು ಭಾಗವಹಿಸ್ತವೆ. ಅಲ್ಲಿ ನಮ್ಮ ತಂಡಗಳು ಕೂಡ ಭಾಗವಹಿಸುತ್ತವೆ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ಸರ್. ಶ್ರೀ ಎ ಭೀಮಪ್ಪ ನಾಯಕ ಸಂಯುಕ್ತ ಪ್ರೌಢಶಾಲೆಯ ಶಿಕ್ಷಕ ಕೆಲಸ ಮಾಡ್ತಾಯಿದ್ದೀನಿ ಸರ್. ಹಾಗೆ ನಮ್ಮ ಈ ಕ್ರೀಡೆಗೆ ಅದರಲ್ಲೂ ನಮ್ಮ ದೈಹಿಕ ಶಿಕ್ಷಕರಾದಂಥ ಹಾಲೇಶ್ ಸರ್ ಅವರು ಹೆಚ್ಚಿನ ಶ್ರಮವನ್ನು ವಹಿಸಿ ವಿದ್ಯಾರ್ಥಿಗಳನ್ನು ಹೆಚ್ಚಿನ ಪ್ರೋತ್ಸಾಹ ಮಾಡಿದ್ದಾರೆ ಸರ್. ಅದ್ರ ಜೊತೆಗೆ ನಮ್ಮ ಮತ್ತೊಬ್ಬ ಶಾಲೆಯ ದೈಹಿಕ ಶಿಕ್ಷಕರಾದಂಥ ND ಚಂದ್ರಣ್ಣ ಸರ್ ಸಹ ಇದಕ್ಕೆ ಉತ್ತಮವಾದಂಥ ಪ್ರೋತ್ಸಾಹವನ್ನು ನೀಡಿ ಈ ವಿದ್ಯಾರ್ಥಿಗಳಿಗೆ ಕ್ರೀಡೆಯಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿದ್ದಾರೆ ಸರ್. ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಚಂದ್ರೇಗೌಡ ಜಿ ಇವರು ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಸರ್. ಹಾಗೆ ನಮ್ಮ ಪಕ್ಕದ ಶಾಲೆಯ ಮತ್ತೊಬ್ಬರು ಮುಖ್ಯ ಶಿಕ್ಷಕರಾದಂಥ ಮಾರಾಣಿ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಚನ್ನಪ್ಪ ಕೋಟ್ಯಾಳ್ ಸರ್ ಸಹ ಇದಕ್ಕೆ ಅವರಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ ಸರ್.